ಓಂ ಶಾಂತಿ 11/11/2025 प्रातः मुरली बाप दादा मधुबन। मीठे बच्चे, तुम दिल से बाबा बाबा कहो तो खुशी में रोमांच खड़े हो जाएंगे। खुशी में रहो तो माया जीत बन जाएगी। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ಹೃದಯದಿಂದ ಬಾಬಾ ಬಾಬಾ ಅಂಥೇಳಿ, ಹೃದಯದಿಂದ ಅಂಥೇಳಿ ಅಥವಾ ಪ್ರೀತಿಯಿಂದ ಅಂಥೇಳಿ ಬಾಬಾ ಬಾಬಾ ಹೇಳ್ತಾ ಇರಿ. ಖುಷಿಯಲ್ಲಿ ರೋಮಾಂಚನ ಆಗುತ್ತೆ. ಖುಷಿಯಲ್ಲಿರಿ, ಆವಾಗ ನೀವು ಮಾಯಾ ಜೀತರಾಗ್ತೀರಿ. ಏಕೆಂದರೆ ಖುಷಿಯ ಅಂತಹ ಶಕ್ತಿ ಯಾವುದರಲ್ಲಿ ಮಾಯನೂ ಏನೂ ಮಾಡೋಕ್ಕಾಗೋದಿಲ್ಲ. प्रश्न, बच्चों को किस एक बात में मेहनत लगती है लेकिन खुशी और याद का वही आधार है. ಪ್ರಶ್ನೆಯಾಗಿದೆ, ಮಕ್ಕಳಿಗೆ ಯಾವ ಒಂದು ಮಾತಲ್ಲಿ ಪರಿಶ್ರಮ ಇದೆ, ಆದರೆ ಆ ಪರಿಶ್ರಮ ಪಡೋದ್ರಲ್ಲೇ ಖುಷಿ ಮತ್ತು ನೆನಪಿದೆ. ನೆನಪಿಗೆ ಖುಷಿಗೆ ಅದೇ ಆಧಾರ, ಅದರಲ್ಲಿ ಪರಿಶ್ರಮ ಇದೆ. ಯಾವುದದು? उत्तर, आत्मा अभिमानी बनने में ही मेहनत लगती है लेकिन इसी से खुशी का पारा चढ़ता है. मीठा बाबा याद आता है. ಆತ್ಮ ಅಭಿಮಾನಿ ಆಗೋದ್ರಲ್ಲಿ ಪರಿಶ್ರಮ ಇದೆ, ಆದರೆ ಇದರಲ್ಲೇ ಖುಷಿ ಲೆವೆಲ್ಲು ಏರುತ್ತೆ. ಮಧುರವಾದ ತಂದೆ ನೆನಪು ಬರುತ್ತೆ. ಮಾಯಾ ತುಮೆ ದೇಹ ಅಭಿಮಾನ್ ಮೇ ಲಾತಿ रहेगी. रुस्तुम से रुस्तुम होकर लड़ेगी. ಇಸ್ಮೇ ಮೂಂಜನಾ ನಹಿ. ಮಾಯೆ ನಿಮ್ಮನ್ನು ಏನಾದರೂ ಪ್ರಯತ್ನ ಮಾಡಿ ದೇಹ ಅಭಿಮಾನದಲ್ಲಿ ತರೋ ಪ್ರಯತ್ನನೇ ಮಾಡುತ್ತೆ. ಆದರೆ ಬಾಬಾ ಹೇಳ್ತಾರೆ, ಇದರಲ್ಲಿ ನೀವೆಷ್ಟು ಬಲಶಾಲಿಗಳಾಗ್ತಿರೋ ಮಾಯೆನೂ ನಿಮಗಷ್ಟೇ ಬಲಶಾಲಿಯಾಗಿ ಯುದ್ಧ ಮಾಡುತ್ತೆ. ಏನು ಕನ್ಫ್ಯೂಸ್ ಆಗಬೇಡಿ. ನೋಡಿ, ಯಾರು ಯಾವ ಕ್ಲಾಸಿನ ವಿದ್ಯೆ ಓದ್ತಾರೋ ಅವ್ರಿಗೆ ಅದೇ ಕ್ಲಾಸಿನ ಪರೀಕ್ಷೆ ಬರುತ್ತಲ್ವ. ಉನ್ನತ ವಿಧಿ ಅಂದರೆ ಅಷ್ಟೇ ಕಠಿಣ ಪರೀಕ್ಷೆ ಬರುತ್ತೆ. ಇಲ್ಲೂ ಅಷ್ಟೇ, ನೀವು ಬಲಶಾಲಿ ಆದಷ್ಟು ಮಾಯೆನೂ ಬಲಶಾಲಿಯಾಗಿ ಯುದ್ಧ ಮಾಡುತ್ತೆ. ಇದರಲ್ಲಿ ಏನೋ ಗೊಂದಲಗಳಿರಬಾರ್ದು. ಬಾಬಾ ಹೇಳ್ತಾರೆ, ಮಕ್ಕಳೇ, ಮಾಯೆಯ ಬಿರುಗಾಳಿಗೆ ಹೆದರಬೇಡಿ. ಈ ಕರ್ಮೆ ಇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳನ್ನು ಮಾಡಬಾರ್ದು. ಓಂ ಶಾಂತಿ. रूहानी बाप रूहानी बच्चों को समझा रहे हैं, वह शिक्षा दे रहे हैं, पढ़ा रहे हैं. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಅಥವಾ ಶಿಕ್ಷಣ ಕೊಡ್ತಾ ಇದ್ದಾರೆ, ಅಥವಾ ಓದಿಸ್ತಾ ಇದ್ದಾರೆ ಅಂತ ಹೇಳಿ. ನೀವು ಮಕ್ಕಳಿಗೆ ಗೊತ್ತಿದೆ, ಓದಿಸುವಂತಹ ತಂದೆ ಸದಾ ದೇಹಿ ಅಭಿಮಾನಿಯಾಗಿದ್ದಾರೆ. ಅವರು ಇರದೇ ನಿರಾಕಾರ, ದೇ ಲೇತಾ ಹಿ ನಹಿ. ನಿಮ್ಮ ಹಾಗೆ ಅವರು ದೇಹ ಧರಿಸೋದೇ ಇಲ್ಲ. पुनर्जन्म में नहीं आते हैं. बाप समझाते हैं, तुम बच्चों को मेरे समान अपने को आत्मा समझना है. ನಾನೆಂದು ನಿಮ್ಮ ಹಾಗೆ ಜನ್ಮನೂ ಪಡೆಯೋದಿಲ್ಲ, ಪುನರ್ಜನ್ಮದಲ್ಲೂ ಬರೋದಿಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ, ನನ್ನ ಸಮಾನ. ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ನನ್ನ ಸಮಾನ. ಹೆಂಗೆ ಬಾಬಾ ಅವ್ರು ಸದಾ ದೇಹಿ ಅಭಿಮಾನಿ, ಆ ಥರ ನಾನು ಪರಂಪಿತ. परमपिता को देह होती नहीं. परम पितನಿಗೆ ದೇಹ ಇಲ್ಲ. उनको देही अभिमानी भी नहीं कहेंगे. ದೇಹನೂ ಇಲ್ಲ, ಅವರಿಗೆ ದೇಹಿ ಅಭಿಮಾನಿ ಅಂತಲೂ ಹೇಳೋವಂಥ ಅವಶ್ಯಕತೆ ಇಲ್ಲ, ಹೇಳಕ್ಕೆ ಬರಲ್ಲ. ಅವರಂತೂ ಸದಾ ನಿರಾಕಾರ. ಬಾಬಾ ಹೇಳ್ತಾರೆ, ಮುझे अपनी देह नहीं, तुमको तो देह मिलती आई है. ನನಗೆ ನನ್ನದೇ ಆದ ದೇಹ ಇಲ್ಲ, ಅದಕ್ಕೆ ತಾನೇ ಪರಕಾಯ ಪ್ರವೇಶ ಮಾಡ್ತಾರೆ. ನಿಮಗೆ ನಿಮ್ಮದೇ ದೇಹ ಸಿಗ್ತಾ ಬಂದಿದೆ. अब मेरे समान देह से न्यारे हो, अपने को आत्मा समझो. ಈಗ ನೀವು ನನ್ನ ಸಮಾನ ದೇಹದಿಂದ ನ್ಯಾರಾಗಿ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. अगर विश्व का मालिक बनना है तो और कोई डिफ़िकल्ट बात है नहीं. बाबा कहते, देह अभिमान को छोड़ मेरे समान बनो. ನೀವು ವಿಶ್ವಕ್ಕೆ ಮಾಲೀಕರಾಗಬೇಕು ಅನ್ನೋದಾದರೆ ನಾನೇನು ಕಷ್ಟದ ಮಾತನ್ನು ಹೇಳೋದಿಲ್ಲ. ಬಾಬಾ ಹೇಳ್ತಾರೆ, ದೇಹ ಅಭಿಮಾನ ಬಿಟ್ಟು ನನ್ನ ಸಮಾನರಾಗಿ ಸದಾ ಬುದ್ಧಿಯಲ್ಲಿ ನೆನ್ಪಿಟ್ಕೊಳ್ಳಿ, ನನ್ನ ಆತ್ಮ. ನಮಗೆ ಬಾಬೋರು ಓದಿಸ್ತಾ ಇದ್ದಾರೆ. ಬಾಬೋರು ನಿರಾಕಾರ, ಪರಂತು हमको पढ़ाए कैसे.
ಅವ್ರು ನಮ್ಗೆ ಹೇಗೆ ಓದಿಸ್ತಾರೆ? ಇಸಿಲಿಯೇ ಬಾಬಾ ಇಸ್ ತನ್ में आकर पढ़ाते हैं. ಆದ್ದರಿಂದ ಬಾಬಾವರು ಈ ತನುವಲ್ಲಿ ಬಂದು ಓದಿಸ್ತಾರೆ. गौमुख दिखाते हैं ना. अब गौ के मुख से तो गंगा नहीं निकल सकती है. गौमुख ಅಂತ ಇರುತ್ತಲ್ಲ ಎಲ್ಲ ಕಡೆ, ಆ ಗೌ ಮುಖದಿಂದ, ಗೋವಿನ ಮುಖದಿಂದ ಗಂಗೆ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. माता को भी गौ माता कहा जाता. तुम सब गौ हो. ये तो ब्रह्मा तो गौ नहीं. मुख द्वारा ज्ञान मिलता है. बाप की गौ तो नहीं ना, बैल पर ही सवारी दिखाते हैं. गौ मुख ಅಂತ ಹೇಳ್ತಾರೆ. ನೀವು ಮಾತೆಯರೇ ಗೋ ಮಾತೆಯರು, ಗೋವಿಗೂ ಮಾತೆ ಅಂತಾರೆ. ಈಗ ನೀವೆಲ್ಲರೂ ಗೋವುಗಳೇನೆ, ಮಾತೆಯರೇ. ಬ್ರಹ್ಮ ಗೋ ಅಲ್ಲ. ಬ್ರಹ್ಮನ ಮುಖ ಕಮಲದಿಂದ ನಿಮಗೆ ಜ್ಞಾನ ಸಿಗುತ್ತೆ. ಬಾಬೋರ್ ಬ್ರಹ್ಮ ಬಾಬೋರ್ ಎಂದು ಗೋ ಆಗೋದಿಲ್ಲ, ಅಂದರೆ ಹಸು ಆಗೋದಿಲ್ಲ. ಅದಕ್ಕೆ ಭಕ್ತಿಯಲ್ಲೂ ಶಿವನಿಗೆ ಸವಾರಿ ಎತ್ತನ್ನು ತೋರಿಸ್ತಾರೆ, ಪುರುಷ. वह ಶಿವಶಂಕರ್ ಏಕ್ कह देते. तुम बच्चे अभी समझते हो ಶಿವಶಂಕರ್ ಏಕ್ नहीं है. ಅಲ್ಲಿ ಭಕ್ತರು ಶಿವಶಂಕರ ಇಬ್ಬರು ಒಂದೇ ಅಂತ ಹೇಳಿಬಿಡ್ತಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಶಿವಶಂಕರ ಇಬ್ಬರು ಒಂದೇ ಅಲ್ಲ. ಶಿವ ಶ್ರೇಷ್ಠಾತಿ ಶ್ರೇಷ್ಠ. ಅವ್ರ ನಂತರ ಅವರ ರಚನೆ ಬ್ರಹ್ಮ ವಿಷ್ಣು ಶಂಕರ. ಬ್ರಹ್ಮ ಸೂಕ್ಷ್ಮ ವತನವಾಸಿ. ನೀವು ಮಕ್ಕಳು ವಿಚಾರ ಸಾಗರ ಮತನ ಮಾಡಿ ಪಾಯಿಂಟನ್ನು ತೆಗಿಬೇಕು. ಪಾಯಿಂಟ್ಸ್ ತೆಗೆದು ತಿಳಿಸ್ಕೊಡ್ಬೇಕಾಗತ್ತೆ. ಅವ್ರು ನಿಡರ್ ಬಿ ಬನ್ನ ವಿಚಾರ ಮಾಡಬೇಕು. ಯಾರಿಗೆ ಯಾವ ಥರ ಜ್ಞಾನ ಹೇಳಬೇಕು, ಯಾರೇನೇ ಪ್ರಶ್ನೆ ಕೇಳಿದ್ರು ನಾನು ಹೆಂಗೆ ಉತ್ತರ ಹೇಳಬೇಕು, ಅದರ ಉತ್ತರ ಏನು ಎಲ್ಲ ತಿಳ್ಕೊಳ್ಳಬೇಕು. ತಿಳ್ಕೊಂಡು ತಿಳಿಸಿ. ಹಾಗೆ ನಿರ್ಭಯರು ಆಗಿರಬೇಕು. ನೀವು ಮಕ್ಕಳಿಗೆ ಖುಷಿನೂ ಇದೆ. ತುಮ್ ಕಹೆಂಗೆ ಈಶ್ವರ್ ಕೆ ಸ್ಟೂಡೆಂಟ್ ಹೇ, ಹಮ್ಕೋ ಬಾಬಾ ಪಡಾತೆ ಹೇ. ನಿಮ್ಗೆ ಗೊತ್ತಿದೆ ನಾವೆಲ್ಲರೂ ಈಶ್ವರೀಯ ವಿದ್ಯಾರ್ಥಿಗಳು, ಈಶ್ವರನ ವಿದ್ಯಾರ್ಥಿಗಳು. ನಮಗೆ ಬಾಬೋರು ಓದಿಸ್ತಾರೆ. ಭಗವಾನ್ ವಾಚನೂ ಇದೆ, ಹೇ ಮಕ್ಕಳೇ ನಾನು ನಿಮಗೆ ರಾಜರನ್ನಾಗಿ ಮಾಡೋಕ್ಕೋಸ್ಕರ ಈ ವಿದ್ಯೆ ಓದಿಸ್ತೀನಿ. कल कहाँ भी जाते हो, सेंटर पर जाते हो, बुद्धि में ಬಾಬಾ हमको पढ़ाते. ಮಧುಬಂದಲ್ಲಾಗಲಿ ಸೆಂಟ್ರಿಗಾಗಲಿ ಎಲ್ಲೇ ಹೋಗಿ ಓದ್ತೀರಿ, ಯಾರೇ ನಿಮಿತ್ತವಾಗಿ ಮುರಳಿ ಹೇಳ್ತಾರೆ, ಆದರೆ ನಿಮಗೆ ನೆನಪಿದೆ ನನಗೆ ಬಾಬೋರು ಓದಿಸ್ತಾ ಇದ್ದಾರೆ. जो अभी हम सेंटर पर सुनते बाबा मुरली चलाते, बाबा बाबा करते रहो. ಸೆಂಟ್ರಲ್ ಮುರಳಿ ಕೇಳ್ತೀರಿ, ಬಾಬೋರು ಮುರಳಿ ನುಡಿಸ್ತಾರೆ. ಆದರೆ ನೀವು ನಿಮ್ಮ ಹೃದಯದಿಂದ ಬಾಬಾ ಬಾಬಾ ಬರ್ತಾ ಇರಬೇಕು. ಇದೇ ನಿಮ್ಮ ಯಾತ್ರೆಯಾಗಿದೆ. ಯೋಗ ಅನ್ನೋ ಅಕ್ಷರ ಅಥವಾ ಶಬ್ದ ಶೋಭಿಸೋದಿಲ್ಲ. ಮನುಷ್ಯರು ಅಮರನಾಥ್ ಬದ್ರಿನಾಥ್ ಯಾತ್ರೆಯೆಲ್ಲ ಹೋಗ್ತಾರೆ. ಮೊದಲೆಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ತಾಯಿದ್ರು. ಈಗ ನಿಮ್ಮ ಮಕ್ಕಳು ಹೋಗಬೇಕು ಯಾತ್ರೆ ಮನೆಗೆ ವಾಪಸ್ ಪರಂಧಾಮಕ್ಕೆ. ನಿಮಗೆ ಗೊತ್ತಿದೆ ಈಗ ಇದು ಬೇಹದ್ದಿನ ನಾಟಕ ಮುಗೀತಾ ಬಂದಿದೆ. ಬಾಬೋರು ಬಂದಿದ್ದಾರೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ. ತುಮ್ ಖುದ್ ಕೇಳ್ತೆ ಹೋಮ್ ಪತೀತ ಹೇ. ನೀವು ಸ್ವಯಂ ಹೇಳ್ತೀರಲ್ವ ನಾವು ಪತೀತರು. ಪತೀತ ಆತ್ಮಗಳು ಮುಕ್ತಿಗೆ ಹೇಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ? ಬಾಬಾ ಹೇಳ್ತಾರೆ, ಈ ಆತ್ಮಗಳೇ ನೀವೆಲ್ಲರೂ ಪತೀತರಾಗಿದ್ದೀರಿ. ಶರೀರ ಕೋ ಪತಿ ಸಮಜ್ ಗಂಗಾ ಮೇ ಸ್ನಾನ ಕರ್ನೆ ಜಾತೆ ಹೇ. ಪತೀತ ಆತ್ಮ, ಆದರೆ ಮನುಷ್ಯರು ಶರೀರ ಪತೀತ ಅಂತ ತಿಳ್ಕೊಂಡು ಹೋಗಿ ಗಂಗಾ ಸ್ನಾನ ಮಾಡ್ತಾರೆ. ಆತ್ಮನ ನಿರ್ಲೇಪ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಬಾಬಾ ತಿಳಿಸ್ಕೊಡ್ತಾರೆ, ಮೂಲ ಮಾತು ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. कहते भी है पाप आत्मा पुण्य आत्मा. ये अक्षर अच्छी ರೀತಿ ಯಾದ್ ಕರ್. ಆತ್ಮಕ್ಕೆ ಹೇಳಲಾಗುತ್ತಲ್ವ ಪಾಪಾತ್ಮ ಪುಣ್ಯಾತ್ಮ ಅಂತ. ಇವೆಲ್ಲ ಶಬ್ದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏಕೆಂದರೆ ಸನ್ಯಾಸಿಗಳು ಆತ್ಮ ನಿರ್ಲೇಪ, ಪಾಪ ಎಲ್ಲ ಶರೀರ ಕಂಡುಕೊಳ್ಳುತ್ತೆ. ಅದಕ್ಕೆ ಗಂಗಾ ಸ್ನಾನ ಅಥವಾ ನದಿ ಸ್ನಾನ ಮಾಡಿ ಸಮುದ್ರ ಸ್ನಾನ ಎಲ್ಲ ಹೇಳ್ತಾರೆ. ವಾಸ್ತವಿಕವಾಗಿ ಆತ್ಮದಲ್ಲಿರೋದು ಪಾಪ ಪುಣ್ಯ ಇಲ್ಲ. ಅದಕ್ಕೆ ಪಾಪಾತ್ಮ ಪುಣ್ಯಾತ್ಮ ಇದನ್ನು ನೆನ್ಪಿಟ್ಕೊಳ್ಳಿ. ಸಮಜ್ನ ಅವ್ರ ಸಮಜಾನ, ತುಮಕೋ ಹಿ ಭಾಷಣ ಆದಿ ಕರ್ನ. ಚೆನ್ನಾಗಿ ತಿಳ್ಕೋಬೇಕು, ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ಈ ಮಕ್ಕಳು ಭಾಷಣ ಎಲ್ಲ ಮಾಡಬೇಕು.
बाप तो गांव-गांव में गली-गली में नहीं जाएंगे, तुम घर-घर में ये ಚಿತ್ರ रख दो. ಬಾಬೋರಂತೂ ಹಳ್ಳಿಗೆ ಗಲ್ಲಿಗೆಲ್ಲ ಹೋಗೋದಿಲ್ಲ. ನೀವು ಮನೆಯಲ್ಲೂ ಈ ಚಿತ್ರಗಳು ಹಾಕ್ಕೋಬೇಕು. ಬಾಬೋರ ಮಕ್ಕಳು ಪ್ರತಿಯೊಬ್ಬರ ಮನೆಯಲ್ಲೂ ಈ ಚಿತ್ರಗಳು ಇರಬೇಕು. ಏನು ಕೋರ್ಸ್ ಚಿತ್ರಗಳಿದೆ ಅಲ್ಲ, ಇವೆಲ್ಲ ಚಿತ್ರ ಇರಬೇಕು. 84 ಜನ್ಮದ ಚಕ್ರ ಹೇಗೆ ತಿರುಗುತ್ತೆ, 84 ಜನ್ಮದ ಮೆಟ್ಲನ್ನು ಹೇಗೆ ಕೆಳಗಿಳಿತೀವಿ, ಇದೆಲ್ಲ ಕ್ಲಿಯರ್ ಆಗಿದೆ. ಈಗ ಬಾಬಾ ಹೇಳ್ತಾರೆ, ಸತೋ ಪ್ರಧಾನ್ ಬನು, ಸತೋ ಪ್ರಧಾನರಾಗಿ ನಿಮ್ಮ ಮನೆಗೆ ವಾಪಸ್ ಹೋಗಬೇಕು. ಪವಿತ್ರ ಆಗದೆ ಹೊರತು ಮನೆಗೆ ಹೆಂಗೆ ಹೋಗ್ತೀರಿ? ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಹಿ ಫುರ್ನಾ ಲಗಾರೆ, ಇದೇ ಚಿಂತೆ ಇರಬೇಕು. ಬಹುತ್ ಬಚ್ಚೆ ಲಿಖತೆ ಹೇ ಬಾಬಾ ಹಮ್ಕೋ ಬಹುತ್ ತುಫಾನ್ ಆತೆ ಹೇ. ಭಾಳಷ್ಟು ಮಕ್ಕಳು ಬಾಬೋರಿಗೆ ಪತ್ರ ಬರೀತಾರೆ, ಬಾಬಾ ನನಗೆ ತುಂಬ ಬಿರುಗಾಳಿ ಬರುತ್ತೆ. ಬಿರುಗಾಳಿ ಅಂದರೆ ಸಂಕಲ್ಪಗಳು. ಮನ್ಸಾ ಮೇ ಬಹುತ್ ಖರಾಬ್ ಖ್ಯಾಲಾತ್ ಆತೆ, ಆಗೇ ನೈ ಆತೆ ತೆ. ಬಾಬಾ ನನ್ನ ಮನಸ್ಸಲ್ಲಿ ಏನೇನೆಲ್ಲ ಕೆಟ್ಟ ಸಂಕಲ್ಪಗಳೆಲ್ಲ ಬರುತ್ತೆ, ಮೊದಲು ಯಾವಾಗೂ ಈ ಥರ ಸಂಕಲ್ಪಗಳೇ ನಂಗೆ ಬರ್ತಾ ಇರಲಿಲ್ಲ. ಆ ಬಾಬಾ कहते तुम ये ख्याल नहीं करो, आगे कोई तुम युद्ध के मैदान में थोड़ी थे. अभी तुमको बाप की याद में रह माया पर जीत पानी है. ಬಾಬಾ ಹೇಳ್ತಾರೆ, ನೀವು ಇದನ್ನು ವಿಚಾರ ಮಾಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಾಬೋರ್ ಮಕ್ಕಳಾಗಕ್ಕೆ ಮೊದಲು ನೀವೇನು ಯುದ್ಧದ ಮೈದಾನಕ್ಕೇನು ಬಂದಿರಲಿಲ್ಲ. ಮಾಯೆ ಫ್ರೆಂಡ್ ಜೊತೆಗೇನೆ ಫ್ರೆಂಡಾಗಿ ಎಲ್ಲ ಮಾಯದೇ ಮಾಡ್ತಾಯಿದ್ರಿ. ಈಗ ಮಾಯನ ಎದುರಿಸ್ತೀರಿ, ಮಾಯ ಜೀತರಾಗಕ್ಕೆ ಯುದ್ಧದ ಮೈದಾನದಲ್ಲಿ ಬಂದಿದ್ದೀರಿ ಅಂದರೆ ಇವೆಲ್ಲ ಬರುತ್ತೆ. ನೀವು ಬಾಬೋರ ನೆನಪಲ್ಲಿದ್ದು ಮಾಯಾ ಜೀತರಾಗಬೇಕು. ये घड़ी घड़ी याद करते रहो, गांठ बांध लो. जैसे माताएं गांठ बांध लेती, पुरुष लोग फिर नोटबुक में लिखते, तुम्हारा तो ये बैच अच्छी निशानी है. ಗಂಟು ಹಾಕ್ಕೊಳ್ಳಿ. ಬಾಬೋರನ್ನು ಪದೇ ಪದೇ ನೆನ್ಪು ಮಾಡಬೇಕಂತ ನೋಡಿ. ಮಾತೆಯರು ಹೆಚ್ಚಿನ ಅಂಶ ಮೊದಲೆಲ್ಲ ಏನು ಮಾಡೋರು, ಏನಾದರೂ ಮರ್ತೋಗ್ಬಿಡುತ್ತೆ ಅಂತ ಹೇಳಿ ಅದು ನೆನ್ಪಿಟ್ಕೊಳ್ಳೋಕ್ಕೆ ಸೆರ್ಗಿಗೆ ಗಂಟು ಹಾಕ್ಕೊಳ್ಳೋರು. ಪುರುಷರು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಬ್ಯಾಡ್ಜು ಎಷ್ಟು ಚೆನ್ನಾಗಿದೆ, ಸೇವೆಯ ಚಿಹ್ನೆ ಇದು. ಹಮ್ ಪ್ರಿನ್ಸ್ ಬಂತೆ ಎ ಹೇ ಹಿ ಬೆಗ್ಗರ್ ಟು ಪ್ರಿನ್ಸ್ ಬನ್ನೆ ಕಿ ಗಾಡ್ಲಿ ಯೂನಿವರ್ಸಿಟಿ. ಬಾಬಾ ಹೇಳ್ತಾರೆ, ಬ್ಯಾಡ್ಜ್ ಎಷ್ಟು ಚೆನ್ನಾಗಿದೆ, ನಾವೇ ಭವಿಷ್ಯದಲ್ಲಿ ಪ್ರಿನ್ಸ್ ಆಗೋರು, ಈಗ ಬೆಗ್ಗರ್ ಟು ಪ್ರಿನ್ಸ್ ಆಗೋ ಗಾಡ್ಲಿ ಯೂನಿವರ್ಸಿಟಿ ಇದು. ನೀವು ಪ್ರಿನ್ಸ್ ಆಗಿದ್ರಿ. ಶ್ರೀಕೃಷ್ಣ ಇಡೀ ವಿಶ್ವದ ರಾಜ್ಕುಮಾರ ಇದ್ದ. जैसे इंग्लैंड का भी प्रिंस ऑफ वेल्स कहा जाता है, वह है हद की बात है. राधे कृष्ण तो बहुत नामी ग्रामी है. ಇಂಗ್ಲೆಂಡಿನ ಪ್ರಿನ್ಸು ಅಥವಾ ಯಾವ್ಯಾವ ದೇಶದ್ದು ಪ್ರಿನ್ಸಸ್ ಎಲ್ಲ ಹೇಳ್ತಾರೆ, ಅದೆಲ್ಲ ಹದ್ದಿಂದು, ಒಂದು ರಾಜ್ಯ ಒಂದು ದೇಶಕ್ಕೆ. ರಾಧೆ ಕೃಷ್ಣ ಅಂತೂ ಇಡೀ ವಿಶ್ವಕ್ಕೆ ಬಹಳ ಪ್ರಸಿದ್ಧವಾಗಿರೋರು. ಸ್ವರ್ಗದಲ್ಲಿ ಪ್ರಿನ್ಸಸ್ ಇದ್ದರು, ಆದ್ದರಿಂದ ಅವರನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ. ನೋಡಿ, ರಾಧೆ ಕೃಷ್ಣ ಶ್ರೀರಾಮ ಬಾಲಸ್ವರೂಪದಲ್ಲೆಲ್ಲರೂ ಎಷ್ಟೊಂದು ಪ್ರೀತಿ ಮಾಡ್ತಾರೆ. ಶ್ರೀ ಕೃಷ್ಣ ಕೋ ತೋ ಬಹುತ್ ಪ್ಯಾರ್ ಕರ್ತೆ, ಕರ್ನಾ ತೋ ದೋನೋ ಕೋ ಚಾಹಿಯೆ. ಶ್ರೀ ಕೃಷ್ಣನೆಲ್ಲರೂ ಪ್ರೀತಿ ಮಾಡ್ತಾರೆ, ತೊಟ್ಲಲ್ಲಿ ಹಾಕಿ ತೂಗ್ತಾರೆ, ಜನ್ಮಾಷ್ಟಮಿ ಮಾಡ್ತಾರೆ. ರಾಧೆಗೆ ಯಾಕೇನು ಮಾಡೋದೇ ಇಲ್ಲ, ವಾಸ್ತವಿಕವಾಗಿ ಇಬ್ರಿಗೂ ಮಾಡಬೇಕು. ಅದರಲ್ಲೂ ಬಾಬಾ ಹೇಳ್ತಾರೆ, ಪೆಹಲೆ ತೋ ರಾಧೆ ಕೋ ಕರ್ನಾ ಚಾಹಿಯೆ ಪರಂತು ಬಚ್ಚೆ ಪರ್ ಜಾಸ್ತಿ ಪ್ಯಾರ್ रहता है. ಮೊದಲು ವಾಸ್ತವಿಕವಾಗಿ ಇದೆಲ್ಲ ಕೃಷ್ಣಂಗೆ ಏನೇನು ಮಾಡ್ತೀರಿ ಅದೆಲ್ಲ ಮೊದಲು ರಾಧೆಗೆ ಮಾಡಬೇಕು. ಆದರೆ ಸ್ವಲ್ಪ ಮಾತೆಯರಿಗೆ ಗಂಡು ಮಕ್ಕಳೇ ಇಷ್ಟ ಅಲ್ಲ. ನೋಡಿ ಎಲ್ಲಿಂದ ಬಂದ್ಬಿಟ್ಟಿದೆ ಇದು. ಕ್ಯೋಂಕೋ ವಾರಿಸ್ ಬಂತಾ ಹೈ, ಸ್ತ್ರೀ ಕಾ ಭಿ ಪತಿ ಪರ್ ಪ್ಯಾರ್ रहता है. ಏಕೆಂದರೆ ಗಂಡು ಮಕ್ಕಳು ಆಸ್ತಿಗೆ ಹಕ್ಕುದಾರರು ಅಂಥೇಳಿ. ಹಾಗೆ ಪತಿಗೆ ಪತ್ನಿ ಮೇಲೆ ಪ್ರೀತಿಗಿಂತ ಪತ್ನಿಗೆ ಪತಿ ಮೇಲೆ ಪ್ರೀತಿ ಜಾಸ್ತಿ. ಪತಿ ಬಗ್ಗೆನೇ ಹೇಳ್ತಾರೆ, ಇವರು ನಿಮ್ಮ ಗುರು ಈಶ್ವರ, ಪತಿ ಪರಮೇಶ್ವರ ಅಂತೆಲ್ಲ ಹೇಳ್ಕೊಡ್ತಾರೆ. ಸ್ತ್ರೀಗೆ ಯಾರಾದರೂ ಆ ಥರ ಹೇಳ್ಕೊಡ್ತಾರ? ಪತ್ನಿ ನಿಮ್ಮ ಈಶ್ವರಿ, ಅವ್ರ ದಾರಿಯಲ್ಲಿ ನೀವು ನಡಿಬೇಕು, ಈ ಥರ ಯಾರಾದರೂ ಹೇಳ್ಕೊಡ್ತಾರ? ಸತ್ಯುಗ್ ಮೇ ತೋ ಮಾತಾओं की महिमा है, ಪೆಹಲೆ ಲಕ್ಷ್ಮೀ ಫಿರ್ ನಾರಾಯಣ್. ಸತ್ಯುಗದಿಂದನೂ ಮಾತೆಯರದೇ ಮಹಿಮೆ ಇರೋದು. ನೋಡಿ, ಹೇಳುವಾಗಲೂ ಹೆಂಗೆ ಹೇಳ್ತಾರೆ, ಶ್ರೀ ಲಕ್ಷ್ಮೀ, ಶ್ರೀ ನಾರಾಯಣ, ಶ್ರೀ ರಾಧೆ, ಶ್ರೀ ಕೃಷ್ಣ. ಫಸ್ಟ್ ಅಕ್ಕಂದಿರ ಹೆಸರು ಬರುತ್ತಲ್ಲ. ಅಂಬಾ ಕಾ ಕಿತನಾ ರಿಗಾರ್ಡ್ ರಕ್ತೆ, ಬ್ರಹ್ಮ ಕಿ ಬೇಟಿ ಹೇ, ಬ್ರಹ್ಮ ಕಾ ಇತನಾ ನಹಿ ಹೇ. ಜಗದಂಬೆ ಅಂಬಾ ಮಾದು ಎಷ್ಟೊಂದು ಮಹಿಮೆ, ಎಷ್ಟು ಗೌರವ ಇಡ್ತಾರೆ. ಬ್ರಹ್ಮನ ಮಗಳು
ಜಗದಂಬೆ ಸರಸ್ವತಿ ಬ್ರಹ್ಮನಿಗೆ ಅಷ್ಟೊಂದು ಮಾನ್ಯತೆ ಇಲ್ಲ. ಬ್ರಹ್ಮನ ಮಂದಿರ ಕೇವಲ ಅಜ್ಮೀರಲ್ಲಿ ಮಾತ್ರ ಇದೆ. जहाँ मेले आदि लगते अम्बा के मंदिर में भी तो मेला लगता. वास्तव में सब मेला बनाने के लिए ही है. ನೋಡಿ ಅಲ್ಲೂ ಮೇಳ ಎಲ್ಲ ಆಗುತ್ತೆ, ಬ್ರಹ್ಮನ ಮಂದಿರ ಎಲ್ಲ ಅಜ್ಮೀರಲ್ಲಿ. ಆದರೆ ತುಂಬ ಮಂದಿರಗಳು ಅಂಬೇದಿದೆ, ತುಂಬ ಜಾತ್ರೆಗಳು ಅಂಬೇದು ಮೇಳ ಎಲ್ಲ ಆಗುತ್ತೆ. ವಾಸ್ತವಿಕವಾಗಿ ಬಾಬು ಹಿಂಗೆ ಹೇಳ್ತಾರೆ ನೋಡಿ, ವಾಸ್ತವಿಕವಾಗಿ ಎಲ್ಲ ಮೇಳಾನಿ ಜಾತ್ರೆಯಲ್ಲಿ ಕುಂಭಮೇಳ ಎಲ್ಲ ಹೇಳ್ತಾರಲ್ಲ, ಇವೆಲ್ಲನೂ ಮೈಲಾ ಬನಾನೆಕೆಲಿ ಆತ್ಮನ ಇನ್ನೂ ಕೊಳಕಾಗಿ ಮಾಡುತ್ತೆ ಹೊರತು ಅದು ಯಾವ ಮೇಳ ಜಾತ್ರೆ ಆತ್ಮಶುದ್ಧಿ ಮಾಡೋದಿಲ್ಲ. ತುಮಾರ ಏ ಮೇಳ ಸ್ವಚ್ಛ ಬನ್ನೇಕಾಯ್, ನೀ ಬಾಬೋರ್ ಜೊತೆ ಮಿಲನ ಮಾಡೋ ಮೇಳ ಇದೆಯಲ್ಲ, ಇದು ಸ್ವಚ್ಛ ಮಾಡುವಂಥದ್ದು. ಸ್ವಚ್ಛ ಆಗಲಿಕ್ಕೆ ನೀವು ಸ್ವಚ್ಛ ತಂದೆಯನ್ನು ನೆನ್ಪು ಮಾಡಬೇಕು. ನೀರಿಂದ ಯಾರ ಪಾಪನೂ ನಾಶ ಆಗೋದಿಲ್ಲ. ಗೀತೆಯಲ್ಲಿ ಭಗವಾನ್ ವಾಚ್ಯ ಇದೆ, ಮನಾಭವ. ಆದಿ ಹಾಗೂ ಅಂತ್ಯ ಇದೆರಡು ಅಕ್ಷರನೂ ಇದೆ. ಈ ಮಕ್ಕಳಿಗೆ ಗೊತ್ತಿದೆ, ನಾವೇ ಮೊಟ್ಟ ಮೊದಲು ಭಕ್ತಿ ಶುರು ಮಾಡಿದ್ದವರು. ಸತೋ ಪ್ರಧಾನ ಭಕ್ತಿ, ಮತ್ತು ಕ್ರಮೇಣ ಸತೋ ರಜೋ ತಮೋ ಭಕ್ತಿ ಕೆಳಗೆ ಬರ್ತಾ ಬರುತ್ತೆ. ಈಗ ನೋಡಿ ಭಕ್ತಿ ಯಾವ ಥರ ಇದೆ, ಮಿಟ್ಟಿ ಪತ್ತರ್ ಆದಿ ಸಬ್ಕಿ ಕರ್ತೆ, ಕಲ್ಲು ಮಣ್ಣು ಎಲ್ಲದರದ್ದು ಪೂಜೆ ಮಾಡ್ತಾರೆ. ಇದೆಲ್ಲವೂ ಅಂಧವಿಶ್ವಾಸ, ಅಂಧಶ್ರದ್ಧೆ. ಇದು ಈ ಸಮಯದಲ್ಲಿ ಸಂಗಮ್ ಯುಗದಲ್ಲಿ ಕುಳಿತಿದ್ದೀರಿ. ಏ ಉಲ್ಟಾ ಜಾಡ್ ಹೇನ ಊಪರ್ ಮೇ ಹೇ ಬೀಜ್. ಈ ಕಲ್ಪ ವೃಕ್ಷ ಉಲ್ಟಾ ಇದೆ, ಅಂದರೆ ಬುಡ ಮೇಲೆ ವೃಕ್ಷ ಕೆಳಗೆ, ಏಕೆಂದರೆ ಇದರ ಬೀಜ ಮೇಲಿದ್ದಾರೆ. ಬಾಬಾ ಹೇಳ್ತಾರೆ, ಈ ಮನುಷ್ಯ ಸೃಷ್ಟಿಯ ಬೀಜ ರಚಯಿತ ನಾನಾಗಿದ್ದೀನಿ. ನಾನು ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ, ಹೊಸ ಜಗತ್ತಿನ ಸಸಿ ನೆಡ್ತಾ ಇದ್ದೀನಿ. ಜಾಡ್ಕೆ ಪುರಾನೆ ಪತ್ತೆ ಜಡ್ ಜಾತೆ ಹೇ, ನಯೆ ನಯೆ ಪತ್ತೆ ನಿಕಲ್ತೆ ಹೇ. ಮರದಲ್ಲೂ ನೋಡಿ ವರ್ಷಕ್ಕೊಮ್ಮೆ ಎಲ್ಲ ಹಣ್ಣಾಗಿ ಹಳೆ ಎಲೆಗಳೆಲ್ಲ ಉದುರುತ್ತೆ, ಹೊಸ ಚಿಗುರು ಬರುತ್ತೆ. ಈಗ ಬಾಬಾ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಹುತ್ ಪತ್ತೆ ಹೇ ಜೋ ಮಿಕ್ಸ್ ಹೋ ಗಯೆ ಹೇ, ಅಪನೆ ಕೋ ಹಿಂದೂ ಕೇಹಲಾತೆ ಹೇ. ಎಲೆಗಳು ಅಂದರೆ ಮನುಷ್ಯರಿಗೆ ಹೋಲಿಸೋದಲ್ವಾ, ಕಲ್ಪವೃಕ್ಷದಲ್ಲಿ ಭಾಳಷ್ಟು ಎಲೆಗಳು ಮಿಕ್ಸ್ ಆಗಿದೆ, ಅಂದರೆ ಬೇರೆ ಬೇರೆ ಧರ್ಮಗಳಲ್ಲಿ ಹೋಗಿ ಕನ್ವರ್ಟ್ ಆಗಿದ್ದಾರೆ. ವಾಸ್ತವ ಮೇ ಹಿಂದೂ ಹೇ ಹಿ ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ. ಹಿಂದೂ ಧರ್ಮದವರು ಅಂತ ಹೇಳ್ಕೊತಾರೆ. ಹಿಂದೂ ಧರ್ಮದವ್ರು ಯಾರು? ವಾಸ್ತವದಲ್ಲಿ ಮೂಲತಃ ಅವರು ಆದಿ ಸನಾತನ ದೇವಿ ದೇವತಾ ಧರ್ಮದವರು. ಹಿಂದೂಸ್ತಾನ್ ವಾಸ್ತವದಲ್ಲಿ ಹೆಸರು ಅದಲ್ಲ, ನಮ್ಮ ದೇಶದ್ದು. ವಾಸ್ತವದಲ್ಲಿ ಭಾರತ ಅನ್ನೋದೇ ನಮ್ಮ ದೇಶದ ಹೆಸರು. ಎಲ್ಲಿ ದೇವತೆಗಳಿದ್ರು, ಅವ್ರು ಕಿಸಿ ದೇಶ ಕಾ ನಾಮ್ ನೈ ಬದಲ್ತಾ, ಇನ್ಕಾ ನಾಮ್ ಬದಲ್ ಜಾತ. ಬೇರೆ ಯಾವ ದೇಶದ ಹೆಸರು ಚೇಂಜ್ ಆಗಲ್ಲ. ಹಿಂದೂಸ್ತಾನ್, ಭಾರತ, ಬಾಬಾ ಹೇಳ್ತಾರೆ ಇದೊಂದೇ ದೇಶದ ಹೆಸರು ಚೇಂಜ್ ಆಗುತ್ತೆ, ಯಾವ ಧರ್ಮದ ಹೆಸರು ಚೇಂಜ್ ಆಗಲ್ಲ. ಇದೊಂದೇ ಧರ್ಮದ ಹೆಸರು ಚೇಂಜ್ ಆಗುತ್ತೆ. ಮತ್ತು ಅಪ್ನೆ ಧರ್ಮ ಕೋ ಬೌದ್ಧಿ ಹಿ ಕಹೆಂಗೆ. तुम्हारे में कोई भी अपने को आदि सनातन देवी देवता धर्म का नहीं कहेंगे ना. ನೀವು ಯಾರನ್ನಾದರೂ ಕೇಳಿ, ನಾವು ಬೌದ್ಧಿಸು, ನಾವು ಕ್ರಿಶ್ಚಿಯನ್ಸು, ಅವ್ರದ್ದು ಏನಿದೆ ಒಂದೇ ಹೇಳ್ತಾರೆ. ಆದರೆ ನೀವು ಯಾರಾದರೂ ಹೇಳ್ತೀರಾ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಂತ? ಯಾರು ಹೇಳಲ್ಲ. ಅಗರ್ ಕೊಯ್ ಕಹೆ ತೋ ಬಿ ಬೋಲೋ ವ ಧರ್ಮ ಕಬ್ ಅವ್ರ ಕಿಸ್ನೆ ಸ್ಥಾಪನ್ ಕಿಯಾ. ಏನಾದರೂ ಅದನ್ನು ಹೇಳಿದ್ರು ಮನುಷ್ಯರಿಗೆ ಮತ್ತೊಂದು ಪ್ರಶ್ನೆ ಬರುತ್ತೆ, ಇದ್ಯಾವ ಹೊಸ ಧರ್ಮ, ಇದನ್ನು ಯಾರು ಯಾವಾಗ ಸ್ಥಾಪನೆ ಮಾಡಿದರು? ಇದಕ್ಕೆ ಯಾರು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಲ್ಪದ ಆಯುಷ್ಯೆಲ್ಲ ಉದ್ದಾಗಲ ಬರೆದಿಟ್ಬಿಟ್ಟಿದ್ದಾರೆ. ಇದಕ್ಕೆ ಹೇಳೋದು ಅಜ್ಞಾನದ ಅಂಧಕಾರ. ಏಕ್ ತೋ ಅಪನೆ ಧರ್ಮ ಕಾ ಪತಾ ನಹಿ, ದೂಸರಾ ಲಕ್ಷ್ಮೀ ನಾರಾಯಣ ಕೆ ರಾಜ್ಯಕ್ಕೋ ಬಡಾ ದೂರ ಲೇ ಗಯೇ ಹೇ. ಒಂದು ತಮ್ಮ ಧರ್ಮನೂ ಗೊತ್ತಿಲ್ಲ, ಇನ್ನೊಂದು ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರ ರಾಜ್ಯನೂ ಬಹಳ ದೂರ ತಗೊಂಡು ಹೋಗಿದ್ದಾರೆ. ಬಹಳ ದೂರ ತಗೊಂಡೋಗಿದ್ದಾರೆ ಅಂದರೆ ಲಕ್ಷಾಂತರ ವರ್ಷಗಳು ಅಂತ ಬರೆದಿದ್ದಾರೆ. ಇಸಿಲಿಯೇ ಘೋರ ಅಂಧಿಯಾರ ಕಹಾ ಜಾತಾ. ಆದ್ದರಿಂದನೇ ಇದಕ್ಕೆ ಘೋರ ಅಂಧಕಾರ ಅಂತ ಹೇಳೋದು. ಎಲ್ಲ ಅಂಧವಿಶ್ವಾಸ, ಅಂಧಶ್ರದ್ಧೆ, ಅಂಧಕಾರದಲ್ಲೇ ಇದ್ದಾರೆ. ಜ್ಞಾನ और अज्ञान में कितना फर्क है. ज्ञान सागर है एक शिव बाबा. ಜ್ಞಾನಕ್ಕೂ ಅಜ್ಞಾನಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ಬೆಳಕಿಗೂ
ಕತ್ಲೆಗೂ ಎಷ್ಟೊಂದು ವ್ಯತ್ಯಾಸ ಇದೆಯಲ್ಲ. ಜ್ಞಾನ ಸಾಗರ ಒಬ್ಬರೇ ಶ್ರೀ ಬಾಬೋರು. उनसे जैसे एक लोटा देते हैं, सिर्फ किसको ये सुनाओ कि श्री बाबा को याद करो तो विक्रम विनाश होंगे. ಬಾಬಾ ಹೇಳ್ತಾರೆ ಅವರಿಂದ ನೀವು ಆ ಸಾಗರದಿಂದ ಎಷ್ಟು ತಗೊಳ್ಬೋದು, ನೀವು ಒಂದು ಬೊಗಸೆ ಅಷ್ಟು ತಗೊಳ್ಬೋದು ಅಷ್ಟೇ. ಕೇವಲ ನೀವು ಯಾರಿಗಾದರೂ ಇಷ್ಟನ್ನಾದರೂ ತಿಳಿಸ್ಕೊಡಿ, ಶ್ರೀ ಬಾಬೋರ ನೆನಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಜೈಸೆ ಚುಲ್ಲು ಪಾನಿ ಹುआ ना, कोई तो स्नान करते, कोई गड़ा पर ले जाते, कोई छोटी छोटी लोटी ले आते, रोज़ एक एक बूंद मटके में डाल उसको ज्ञान जल समझ पीते हैं. ಬಾಬಾ ಹೇಳ್ತಾರೆ ಮಕ್ಕಳೇ, ಭಕ್ತಿ ಮಾರ್ಗದಲ್ಲಿ ಎಲ್ಲ ಸುಮ್ಮನೆ ಪದ್ಧತಿಗಳು ನೋಡಿ. ಕೆಲವರು ಸ್ನಾನ ಮಾಡಲ್ಲ, ಒಂದಿಷ್ಟು ಬೊಕ್ಸೆಯಷ್ಟು ನೀರು ತಗೊಂಡು ತಲೆ ಮೇಲೆ ಚುಮ್ಸ್ಕೊಂಡು ಬಿಡ್ತಾರೆ, ಸ್ನಾನ ಆಯಿತು ಅಂತ. ಕೆಲವರು ಒಂದು ಮಡಕೆಯಷ್ಟು ಜಾಸ್ತಿ ನೀರು ತುಂಬ್ಕೊಂಬರ್ತಾರೆ, ಕೆಲವರು ಚಿಕ್ಕದ್ರಲ್ಲಿ. ಮತ್ತು ಮನೆಗೆ ತೊಗೊಂಬಂದು ಒಂದೊಂದೇ ಹನಿ, ತುಂಬ ನೀರಿಗೆ ಒಂದೊಂದು ಹನಿ ಮಿಕ್ಸ್ ಮಾಡಿಕೊಂಡು ಜ್ಞಾನ ಜಲ ಅಂತ ತಿಳ್ಕೊತಾರೆ, ಅಥವಾ ಅಮೃತ ಅಂತಾರೆ, ಗಂಗಾ ಜಲ ಅಂತ ಹೇಳ್ತಾರೆ. विलायत में भी वैष्णव लोग गंगा जल के गड़े भरकर ले जाते, फिर मंगाते रहते. अब ये तो सारा पानी पहाड़ों से ही आता है. ವಿದೇಶಿಗಳು ಪಾಪ ಭಾರತದ ಮೇಲಂತೂ ಭಾರತದವರಿಗಿಂತ ಜಾಸ್ತಿ ಭಾವನೆ ವಿದೇಶಿಗಳಿಗಲ್ವ. ವೈಷ್ಣವರು ಗಂಗಾ ಜಲನ ತುಂಬ ತಗೊಂಡು ಹೋಗ್ತಾರೆ, ಮತ್ತೆ ಎಲ್ಲಾದರೂ ಖಾಲಿ ಆಯಿತು ಅಂದರೆ ಮತ್ತೆ ಇಲ್ಲಿಂದ ತರಿಸ್ಕೊಳ್ತಾರೆ. ಬಾಬಾ ಹೇಳ್ತಾರೆ ಎಲ್ಲ ನೀರು ಎಲ್ಲಿಂದ ಬರುತ್ತೆ, ಮಳೆ ಬಂದು ಬೆಟ್ಟ ಗುಡ್ಡ ಎಲ್ಲ ಹರಿದು ಕೆಳಗೆ ಬರುತ್ತಲ್ವ. ऊपर से भी पानी गिरते. आजकल देखो मकान भी कितने ऊंचे 100 मंजिल तक के बनाते. सत्युग में तो ऐसा होता नहीं होगा. ಬಾಬಾ ಹೇಳ್ತಾರೆ ನೀರು ಎಲ್ಲಿಂದ ಮೇಲಿಂದ ಹರಿತಾ ಬರುತ್ತಲ್ವ. ಈ ಜಗತ್ತಲ್ಲಿ ನೋಡಿ, ಇವಾಗ ಕಲಿಯುಗದಲ್ಲಿ ಮನೆ ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ತಾರೆ, ಎಲ್ಲ ಫ್ಲ್ಯಾಟ್ಸ್ 100 ಮಾಡಿ ಮನೆಗಳನ್ನು ಮಾಡ್ತಾರೆ ಎತ್ತರಕ್ಕೆ. ಸತ್ಯಯುಗದಲ್ಲಿ ಈ ಥರ ಎಲ್ಲ ಇರೋದಿಲ್ಲ. वहाँ तो तुमको जमीन इतना मिलती बात मत पूछो. ಅಲ್ಲಿ ಬೇಕಾದಷ್ಟು ಜಮೀನಿರುತ್ತೆ, ಜನಸಂಖ್ಯೆನೇ ಅಷ್ಟೊಂದು ಕಡಿಮೆ ಆದರೆ ಬೇಕಾದಷ್ಟು ಜಮೀನಿರುತ್ತೆ. ಬಾಬಾ ಹೇಳ್ತಾರೆ ಅದು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯರು ಇರೋಕ್ಕೆ ಜಾಗ ಇಲ್ಲ, ಅದರಿಂದ ಇಷ್ಟೆಲ್ಲ ಫ್ಲೋರ್ ಬಿಲ್ಡಿಂಗ್ಗಳನ್ನು ಕಟ್ತಾರೆ. वहाँ अनाज भी अतः पैदा होता, जैसे अमेरिका में बहुत अनाज होता तो जला देते. ये है मृत्यु लोग. ಅಲ್ಲಿ ದವಸ ಧಾನ್ಯಗಳು ಬೇಕಾದಷ್ಟಿರುತ್ತೆ ನೋಡಿ. ಬಾಬೋರ್ ಸತ್ಯುಗ ಹೆಂಗಿರುತ್ತೆ ಅಂತ ತೋರಿಸ್ತಾರೆ, ನೋಡ್ತಾ ಹೋಗಿ. ಅಲ್ಲಿ ದವಸ ಧಾನ್ಯಗಳು ಬೇಕಾದಷ್ಟಿರುತ್ತೆ. ಬಾಬಾ ಹೇಳ್ತಾರೆ ನೋಡಿ, ಅಮೇರಿಕಾದಲ್ಲಿ ತುಂಬ ದವಸ ಧಾನ್ಯಗಳು ಬೆಳೆ ಬಂದರೆ ಎಲ್ಲ ಸುಟ್ಟಾಕ್ತಾರೆ. ಇವಾಗೆಲ್ಲ ಇಲ್ಲ, ಈಗೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಎಲ್ಲಿಗೋ. ಇದಂತೂ ಮೃತ್ಯು ಲೋಕ, ಕಲಿಯುಗ, ಅದು ಅಮರ ಲೋಕ. ಅರ್ಧ ಕಲ್ಪ ನೀವು ಅಲ್ಲಿ ತುಂಬ ಸುಖವಾಗಿರ್ತೀರಿ. ಕಾಲ್ ಅಂದರ್ घुस न सके, ಅಲ್ಲಿ ಮೃತ್ಯು ಪ್ರವೇಶ ಆಗೋದಿಲ್ಲ. इस पर एक कथा भी है, बेहद की बात. बेहद की बातों से फिर अद की कथाएं बैठ बनाई हैं. ಇದ್ರ ಬಗ್ಗೆ ಒಂದು ಕಥೆನೂ ಬರೆದಿದ್ದಾರಂತೆ. ಬಾಬಾ ಹೇಳ್ತಾರೆ ಇದೆಲ್ಲ ಬೇಹದ್ದಿನ ಮಾತುಗಳು, ಬೇಹದ್ದಿನ ಮಾತುಗಳಿಂದನೇ ಮತ್ತೆ ಹದ್ದಿನ ಕಥೆಗಳನ್ನು ಕುತ್ಕೊಂಡು ಬರೆದಿದ್ದಾರೆ ನೋಡಿ. 5000 ವರ್ಷದ ಬೇಹದ್ದಿನ ಸಿನಿಮಾ ಡ್ರಾಮಾ ಇದು. ಇದನ್ನು ನೋಡಿ 2 ಗಂಟೆದೋ 3 ಗಂಟೆದೋ ಸಿನಿಮಾಗಳನ್ನು ಮಾಡ್ತಾರಲ್ವ. ಗ್ರಂಥ ಪೆಹಲೆ ಕಿತ್ನಾ ಛೋಟಾ ಥಾ, ಅಬ್ ತೋ ಕಿತ್ನಾ ಬಡಾ ಕರ್ ದಿಯಾ ಹೈ. ಎಲ್ಲ ಗ್ರಂಥಗಳು ಮೊದಲು ಚಿಕ್ಕ ಚಿಕ್ಕದಿತ್ತು, ಈಗ ನೋಡಿ ಎಷ್ಟೆಷ್ಟು ಪುಸ್ತಕಗಳು. ಅದನ್ನು ಭಾಗ 1, 2, 3 ಅಂತ ಅದರ ಭಾಗಗಳು ಭಿನ್ನವಾಗಿ. ಶ್ರೀ ಬಾಬಾ ಎಷ್ಟು ಚಿಕ್ಕ ಬಿಂದು, ಉನ್ಕಿ ಭಿ ಕಿತ್ನಿ ಬಡಿ ಪ್ರತಿಮಾ ಬನಾ ದಿ ಹೈ. ನಾನು ನೋಡಿ ಇಷ್ಟು ಚಿಕ್ಕ ಬಿಂದು, ಕಣ್ಣಿಗೆ ಕಾಣದೇ ಇರೋ ಬಿಂದು, ನನ್ನ ಪ್ರತಿಮೆನ ಅಥವಾ ನನ್ನ ಒಂದು ಲಿಂಗನ ಎಷ್ಟು ದೊಡ್ಡದು ಮಾಡಿದ್ದಾರೆ. ಹಂಗೆ ಶಾಸ್ತ್ರಗಳೆಲ್ಲ ಚಿಕ್ಕದಿತ್ತು. 18 ಅಧ್ಯಾಯದ ಪುಸ್ತಕ ಬ್ರಹ್ಮ ಬಾಬೋರು ತಮ್ಮ ಜೇಬಲ್ಲಿ ಇಟ್ಕೊಳ್ತಿದ್ರು, ಅಷ್ಟು ಚಿಕ್ಕದಿತ್ತು. ಆದರೆ ಇವಾಗ ನೋಡಿ ಎಷ್ಟೊಂದು ಭಾಗಗಳು, ಎಷ್ಟೊಂದು. ಅದಕ್ಕೆಲ್ಲ ಯಾರ್ಯಾರು ಬರೆದಿದ್ದಾರೆ ಅವ್ರದ್ದೆಲ್ಲ ಹೆಸರಿಂದ ಒಂದೊಂದು ಗೀತೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಏಮ್ ಆಬ್ಜೆಕ್ಟ್ ಕಾ ಚಿತ್ರ ಘರ್ ಘರ್ ಮೇ ರಖನಾ ಚಾಹಿಯೆ. ಲಕ್ಷ್ಮೀನಾರಾಯಣರ ಚಿತ್ರ ಮನೆ ಮನೆಯಲ್ಲೂ ಇರಬೇಕು. ಏನಕ್ಕೋಸ್ಕರ ಇಡಬೇಕು? ನಾವು ಈ ವಿದ್ಯೆ ಓದಿ ಈ ಥರ ಆಗ್ತಾ ಇದ್ದೀವಿ. ಫಿರ್ ರೋನಾ ಥೋಡಿ ಚಾಹಿಯೆ, ಜೋ ರೋತೆ ಹೇ ವಕ್ ಹೋತೆ ಹೇ.
ಇಂಥ ದೇವತೆಗಳಾಗಕ್ಕೆ ಹೊರಟಿದ್ದೀರಿ ಅಂದರೆ ನೀವು ಅಳಬಾರ್ದು. ಯಾರು ಅಳ್ತೀರೋ ಅವರು ಕಳ್ಕೊಳ್ತೀರಿ. ಏಕೆಂದರೆ ಅಳೋದು ದೇಹ ಅಭಿಮಾನ ಅಲ್ವಾ. ನೀವು ಮಕ್ಕಳು ಆತ್ಮ ಅಭಿಮಾನಿಗಳಾಗಬೇಕು. ಇದರಲ್ಲಿ ಪರಿಶ್ರಮನೂ ಇದೆ. ಆತ್ಮ ಅಭಿಮಾನಿ ಆಗೋದ್ರಿಂದನೇ ಖುಷಿಯ ಲೆವೆಲ್ಲು ಏರುತ್ತೆ. मीठा बाबा याद आता, बाबा से हम ಸ್ವರ್ಗ ಕಾ ವರ್ಷಾ ಲೇ ರಹೆ ಹೇ. ನಮ್ಮ ಮಧುರ ತಂದೆ ನಮಗೆ ನೆನಪಿಗೆ ಬರ್ತಾರೆ. ಬಾಬೋರಿಂದನೇ ನಾವು ಸ್ವರ್ಗದ ಆಸ್ತಿ ತಗೋತಾ ಇದ್ದೀವಿ. ಬಾಬೋರು ನಮಗೆ ಈ ಭಾಗ್ಯಶಾಲಿ ರಥದಲ್ಲಿ ಬಂದು ಓದಿಸ್ತಾ ಇದ್ದಾರೆ. ರಾತ್ ದಿನ್ ಬಾಬಾ ಬಾಬಾ ಯಾದ್ ಕರ್ತೆ ರಹೋ. ಹಗಲು ರಾತ್ರಿ ಬಾಬಾ 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 ಅಂತ ನೆನ್ಪು ಮಾಡ್ತಾ ಇರಿ. ನೀವು ಅರ್ಧ ಕಲ್ಪದ ಪ್ರಿಯತಮಿಯರಲ್ವ. ಭಕ್ತರು ಭಗವಂತನನ್ನು ನೆನ್ಪು ಮಾಡ್ತಾರೆ. ಭಕ್ತರು ಅನೇಕ. ಜ್ಞಾನದಲ್ಲಿ ಎಲ್ಲರೂ ಒಬ್ಬರನ್ನೇ ನೆನಪು ಮಾಡೋದು. ಏಕೆಂದರೆ ತಂದೆ ಒಬ್ಬರೇ ಅಲ್ವಾ. ಅವರೇ ಎಲ್ಲರಿಗೂ ತಂದೆ, ಜ್ಞಾನದ ಸಾಗರ. ಅವರೇ ಎಲ್ಲರಿಗೂ ಓದಿಸ್ತಾರೆ. ತುಮ್ ಬಚ್ಚೋಂ ಕೆ ತೋ ರೋಮಾಂಚ್ ಕಡೆ ಹೋ ಜಾನಾ ಚಾಹಿಯೆ, ತುಫಾನ್ ತೋ ಮಾಯಾಕ್ಕೆ ಆಯಂಗೆ ಹಿ. ನೀವು ಬಾಬೋರನ್ನು ನೋಡಿ ನಿಮ್ಮ ಮಕ್ಕಳಿಗೆ ರೋಮಾಂಚನ ಆಗಬೇಕು. ಹಾಂ, ಮಾಯೆ ಬಿರುಗಾಳಿ ಅಂತೂ ಬಂದೇ ಬರುತ್ತೆ. ಬಾಬಾ ಹೇಳ್ತಾರೆ ಎಲ್ಲರಿಗಿಂತ ಜಾಸ್ತಿ ಬಿರುಗಾಳಿ ನನಗೆ ಬರುತ್ತೆ, ಬ್ರಹ್ಮ ಬಾಬಾ ಅವರಿಗೆ. ಯಾಕೆ ಅಂದರೆ ಸಬ್ಸೆ ಆಗೆ ಮೇವುನ ಇಂಜಿನ್. ಈಗ ಫಸ್ಟ್ ಎಲ್ಲದನ್ನು ಫೇಸ್ ಮಾಡೋದು ಟ್ರೈನಲ್ಲಿ, ಬೋಗಿಗಳ ಆಮೇಲೆ ಬರುತ್ತೆ, ಫಸ್ಟ್ ಇಂಜಿನೇ ಅಲ್ವಾ. ಬಾಬಾ ಹೇಳ್ತಾರೆ ಎಲ್ಲರಿಗಿಂತ ಮುಂದೆ ನಾನೇ ಇರೋದು, ನನ್ನ ಹತ್ರನೇ ಎಲ್ಲ ಪರಿಸ್ಥಿತಿಗಳು ಫಸ್ಟ್ ಬರುತ್ತೆ. ತಬ್ ತೋ ಮೇ ಸಮಜ್ತಾ ಹೂँ बच्चों के पास कितने आते होंगे, ಮೂಂಜ್ತೆ ಹೋಂಗೆ. ಆವಾಗಲೇ ಬಾಬೋರಿಗೂ ವಿಚಾರ ಬರುತ್ತೆ, ನನ್ನ ಮಕ್ಕಳ ಮುಂದೆನೂ ಎಷ್ಟೊಂದು ಪರಿಸ್ಥಿತಿಗಳು ಬರ್ಬೋದಲ್ಲ, ನನ್ನ ಮಕ್ಕಳೂ ಪರಿಸ್ಥಿತಿಗಳಲ್ಲಿ ಗೊಂದಲದಲ್ಲಿ ಬರ್ಬೋದು. ಪಹಲೆ ಮುझे आना चाहिए न तो मैं बच्चों को समझाऊंगा कैसे. ಎಲ್ಲ ಪರಿಸ್ಥಿತಿನೂ ಮೊದಲು ನನಗೆ ಬರಬೇಕು. ಇಲ್ಲಾಂದರೆ ನನಗೆ ಅನುಭವ ಇಲ್ಲಾಂದರೆ ನನ್ನ ಮಕ್ಕಳಿಗೆ ಹೆಂಗೆ ಹೇಳೋಕ್ಕಾಗುತ್ತೆ. ಅದಕ್ಕೆ ಎಲ್ಲ ಫಸ್ಟು ಬ್ರಹ್ಮ ಬಾಬೋರಿಗೆ ಬಂದಿದೆ. ಆಮೇಲೆ ಆ ಅನುಭವದ ಆಧಾರದ ಮೇಲೆ ಬಾಬೋರ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಯೇ ಹೇ ಫ್ರಂಟ್ ಮೇ ರುಸ್ತುಮ್ ಹೇ ತೋ ಮಾಯಾವಿ ರುಸ್ತುಮ್ ಸೆ ರುಸ್ತುಮ್ ಹೋಕರ್ ಲಡ್ತಿ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬೋರೇ ಫ್ರಂಟ್, ಮುಂದೆ ಇದ್ದಾರಲ್ವ. ಯಾರೆಷ್ಟು ಬಲಶಾಲಿಗಳಾಗ್ತಿರೋ ಮಾಯೆನೂ ಅಷ್ಟೇ ಬಲಶಾಲಿಯಾಗಿ ನಿಮ್ಮ ಜೊತೆ ಯುದ್ಧ ಮಾಡುತ್ತೆ. ಮಲ್ಲ ಯುದ್ಧ ಮೇ ಸಬ್ ಏಕ್ ಜೈಸೆ ನೈ ಹೋತೆ, ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಹೋತಿ ಏನ. ಮಲ್ಲ ಯುದ್ಧದಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ, ಎಲ್ಲರ ಬಲನೂ ಭಿನ್ನವಾಗಿರುತ್ತೆ. ಫಸ್ಟು ಸೆಕೆಂಡು ಥರ್ಡ್ ಗ್ರೇಡ್ ಇರುತ್ತಲ್ಲ. ಬಾಪ್ಗೆ ಪಾಸ್ ಸಬ್ಸೆ ಜಾಸ್ತಿ ತುಫಾನ್ ಆತೆ. ಬ್ರಹ್ಮ ಬಾಬೋರಿಗೇ ಎಲ್ಲರಿಗಿಂತ ಜಾಸ್ತಿ ಬಿರುಗಾಳಿ ಬರುತ್ತೆ. ಆದ್ದರಿಂದ ಬಾಬಾ ಹೇಳ್ತಾರೆ ಈ ಬಿರುಗಾಳಿಗಳಿಗೆ ಎಂದು ಹೆದರಬೇಡಿ. ಸಿರ್ಫ್ ಕರ್ಮೇಂದ್ರಿಯೋ ಸೆ ಕೊಯ್ ವಿಕರಂ ನಹಿ ಕರೋ. ಹೆದರಬೇಡಿ ಯಾವುದೇ ಪರಿಸ್ಥಿತಿಗೆ, ಆದರೆ ಒಂದು ಗಮನ ಇಡಬೇಕು, ಈ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರ್ದು. ಕೆಲವರು ಹೇಳ್ತಾರೆ ಜ್ಞಾನ ಮೇ ಆಯಿತು ಏ ಕ್ಯೂ ಹೋತಾ, ಇಸ್ಸೆ ತೋ ಜ್ಞಾನ ನಹಿ ಲೇತೆ ತೋ ಅಚ್ಚಾತ. ಕೆಲವರು ಈ ಥರನೂ ಪ್ರಶ್ನೆ ಕೇಳ್ತಾರೆ. ಸಂಕಲ್ಪ ಬರುತ್ತೆ, ಈ ಜ್ಞಾನದಲ್ಲಿ ಬಂದ ಮೇಲೆ ಯಾಕೆ ಹಿಂಗೆ ಮಾಯೆ ಬಿರುಗಾಳಿ ಪರಿಸ್ಥಿತಿ ದುಸ್ವಪ್ನಗಳು ಬೇರೆ ಬೇರೆ ಸಂಕಲ್ಪಗಳು ಇದೆಲ್ಲ ಯಾಕೆ ಬರುತ್ತೆ. ಹಾಗಾದರೆ ಇದಕ್ಕಿಂತ ಜ್ಞಾನ ಸಿಗದೇ ಇದ್ದಿದ್ರೆ ಚೆನ್ನಾಗಿತ್ತು. ಸಂಕಲ್ಪ ಹಿ ನಹಿ ಆತೆ, ಅರೆ ಯೇ ತೋ ಯುದ್ಧ ಹೇನಾ, ಸ್ತ್ರೀ ಕೆ ಸಾಮನೆ ಹೋತೆ ಹಿ ಪವಿತ್ರ ದೃಷ್ಟಿ ರಹೆ. ಸಮझना है शिव बाबा के बच्चे भाई भाई, फिर प्रजापिता ब्रह्मा की संतान होने से भाई बहन हो गए. ಏಕೆಂದರೆ ಕೆಲವರು ಮನಸ್ಸಲ್ಲಿ ಈ ಥರ ಪ್ರಶ್ನೆಗಳು ಬರುತ್ತೆ, ಬಾಬೋರಿಗೆ ಕೇಳ್ತಾರೆ. ಬಾಬಾ ಹೇಳ್ತಾರೆ ಸಂಕಲ್ಪನೇ ಬರಬಾರ್ದಿದು, ಏಕೆಂದರೆ ಇದು ಯುದ್ಧದ ಮೈದಾನ. ಸಂಗಮ ಯುಗ ಅಂದ್ರೇ ಯುದ್ಧದ ಮೈದಾನ. ಈ ಪರಿಸ್ಥಿತಿ ಯಾಕೆ ಆ ಪರಿಸ್ಥಿತಿ ಯಾಕೆ ಬರುತ್ತೆ ಪ್ರಶ್ನೆ ಇಲ್ಲ. ಬಾಬಾ ಹೇಳ್ತಾರೆ ನೋಡಿ, ಮೊದಲು ವಿಕಾರದಲ್ಲೇ ಮುಳುಗೋಗಿದ್ರಿ, ಈಗ ಪತ್ನಿ ಮುಂದೆ ಇದ್ದರೂ ನಿಮ್ಮ ದೃಷ್ಟಿ ಪವಿತ್ರವಾಗಿರಬೇಕು. ಈ ದೇಹ ಯಾರ್ದು ಹೇಗೆ ಇರಲಿ, ಬಾಬಾ ಹೇಳ್ತಾರೆ ನಿಮ್ಮ ದೃಷ್ಟಿ ಆತ್ಮೀಯ ದೃಷ್ಟಿ ಇರಬೇಕು. ತಿಳ್ಕೊಳ್ಳಿ, ಶಿವಬಾಬೋರ್ ಮಕ್ಕಳು ಎಲ್ಲರೂ ಸಹೋದರ ಆತ್ಮಗಳು. ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಸಹೋದರ ಸಹೋದರಿಯರು. ಫಿರ್ ವಿಕಾರ ಕಹಾಸೆ ಆಯ, ಮತ್ತೆ ವಿಕಾರ ಎಲ್ಲಿಂದ ಬರುತ್ತೆ. ಬ್ರಾಹ್ಮಣರು ಅಂದರೆ ಶ್ರೇಷ್ಠರು, ಜುಟ್ಟು
जो फिर देवता बनते तो अंबाई बहन। ಆಮೇಲೆ ನೀವು ದೇವತೆಗಳಾಗ್ತೀರಿ ಅಂದರೆ ಅವಾಗ ಸ್ತ್ರೀ ಪುರುಷ ಶರೀರವನ್ನು ಧರಿಸ್ತೀರಿ. ಒಬ್ಬ ತಂದೆ ಮಕ್ಕಳು ನೀವೆಲ್ಲರೂ ಕುಮಾರ ಕುಮಾರಿಯರು. अगर दोनों कुमार कुमारी होकर नहीं रहते फिर झगड़ा होता है, अबलाओं पर अत्याचार होते हैं. ಗೃಹಸ್ಥದಲ್ಲಿದ್ದು ನೀವು ಬಾಬೋರ್ ಮಕ್ಕಳಾಗಿದ್ದೀರಿ ಅಂದ್ರೇ ಬ್ರಹ್ಮ ಕುಮಾರಿಯರು ಅಂದರೆ ನೀವು ಕುಮಾರ ಕುಮಾರಿಯರು. ನಿಮ್ಮ ದೃಷ್ಟಿ ಬಹಳ ಪವಿತ್ರವಾಗಿರಬೇಕು. ಆದರೆ ಇರಲ್ಲ ಅಂದರೆ ಪರಸ್ಪರ ಘರ್ಷಣೆಗಳಾಗುತ್ತೆ. ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ಆಗುತ್ತೆ. पुरुष भी लिखते हैं हमारी स्त्री तो जैसे पूतना है. ಬರೀ ಪುರುಷರೇ ಸ್ತ್ರೀಯರಿಗೆ ತೊಂದರೆ ಕೊಡ್ತಾರೆ ಅಂತಲ್ಲ, ಕೆಲವು ಸ್ತ್ರೀಯರು ಅಣ್ಣಂದಿರಿಗೆ ಅಷ್ಟೇ ತೊಂದರೆ ಕೊಡ್ತಾರೆ. ಅದಕ್ಕೆ ಕೆಲವು ಅಣ್ಣಂದಿರು ಬಾಬೋರಿಗೆ ಬರೀತಾರಂತೆ, ಬಾಬಾ ನನ್ನ ಪತ್ನಿ ಪೂತನ ಇದ್ದಂಗೆ ಅಂತ ಹೇಳಿ. ಬಡಿ ಮೆಹನತ್ ಹೇ. ಸೂರ್ಪನಖಿ ಪೂತನ ಇದೆಲ್ಲ ಹೆಸರು ಸಂಗಮ ಯುಗದಲ್ಲೇ ಯಾರು ತೊಂದರೆ ಕೊಡ್ತಾರೆ, ವಿಘ್ನ ರೂಪ ಆಗ್ತಾರೆ. जवानों को भी बहुत मेहनत होती और जो गंधर्व विवाह कर इकट्ठे रहते कमाल है उनों की. ಯೂತ್ ಯಾರಿರ್ತಾರೆ ಶರೀರದಲ್ಲಿ ಯುವಾವಸ್ಥೆ ಯಾರ್ದಿದೆ ಅವ್ರಿಗೂ ಕಷ್ಟ ಆಗುತ್ತೆ. ಆದರೆ ಅನೇಕ ಮಕ್ಕಳು ಗಂಧರ್ವ ವಿವಾಹ ಮಾಡಿಕೊಂಡು ಒಟ್ಟಿಗೆ ಇದ್ದೂ ಪವಿತ್ರವಾಗಿರ್ತಾರೆ. ಅವ್ರದ್ದು ಬಹುದೊಡ್ಡ ಚಮತ್ಕಾರ. ಪವಿತ್ರವಾಗಿದ್ದರೆ ಅವ್ರದ್ದು ಬಹಳ ದೊಡ್ಡ ಚಮತ್ಕಾರ. ಉನೋಕಾ ಬಹುತ್ ಊಂಚ್ ಪದ ಹೋ ಸಕ್ತಾ ಹೈ. ಅಂಥವ್ರದ್ದು ಬಹಳ ಉನ್ನತ ಪದವಿ ಆಗುತ್ತೆ. ಏಕೆಂದರೆ ನೋಡಿ, ಒಂದು ಸನ್ಯಾಸಿ ಆಗಿದ್ದೋ ಸರೆಂಡರ್ ಆಗಿದ್ದೋ ಅಕ್ಕಂದಿರೋ ಅಣ್ಣಂದಿರೋ ಮಧುಬನನೋ ಸೆಂಟ್ರಲ್ ಇರೋದೇನು ದೊಡ್ಡ ಮಾತಲ್ಲ. ಇಲ್ಲಿ ವಾತಾವರಣ ಎಲ್ಲದೂ ಭಿನ್ನ. ಅದೇ ನೋಡಿ, ಪತಿ ಪತ್ನಿ ಒಟ್ಟಿಗೆ ಇದ್ದೂ ಪವಿತ್ರವಾಗಿರ್ತಾರೆ ಅಂದರೆ ಇದು ಬಹುದೊಡ್ಡ ಚಮತ್ಕಾರನೇ. ಬಾಬಾ ಹೇಳ್ತಾರೆ ಅಂತಹ ಮಕ್ಕಳು ಉನ್ನತ ಪದವಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. परंतु जब ऐसी अवस्था धारण करे ज्ञान में तीखे हो जाए, ಆ ಸ್ಥಿತಿ ಇದ್ದರೆ ಸುಮ್ಮನೆ ಏನು ಉನ್ನತ ಪದವಿ ಸಿಗಲ್ಲ. ಆ ಸ್ಥಿತಿ ಧಾರಣೆ ಮಾಡಿಕೊಂಡ್ರೆ ಈ ಜ್ಞಾನದಲ್ಲಿ ಎಷ್ಟು ಮುಂದೆ ಹೋಗ್ತೀರಿ. ಬಾಬಾ ಹೇಳ್ತೀರಿ ಜ್ಞಾನದಲ್ಲಿ ಎಷ್ಟು ಬೆಳೀತೀರಿ ಅಷ್ಟು ಉನ್ನತ ಪದವಿ ಪಡ್ಕೊಳ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತು ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರ್ದು, ಆಮೇಲೆ ಕನ್ಫ್ಯೂಸ್ ಆಗಬಾರ್ದು, ಗೊಂದಲದಲ್ಲಿ ಸಿಕ್ಕಾಕೊಳ್ಬಾರ್ದು. ಕೇವಲ ಇಷ್ಟು ಗಮನ ಇಟ್ಕೊಳ್ಳಿ, ನನ್ನ ಯಾವುದೇ ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮವನ್ನು ಮಾಡಬಾರ್ದು. ಜ್ಞಾನ ಸಾಗರ ಬಾಬೋರ್ ನಮಗೆ ಓದಿಸ್ತಾ ಇದ್ದಾರೆ. ಈ ಖುಷಿಯಲ್ಲಿರಿ. ನಮ್ಮ ಟೀಚರ್ ಯಾರು ಅನ್ನೋ ಖುಷಿಯಲ್ಲಿರಿ. ಎರಡನೇ, ಸತೋ ಪ್ರಧಾನರಾಗಲಿಕ್ಕೆ ಆತ್ಮ ಅಭಿಮಾನಿಗಳಾಗೋ ಪರಿಶ್ರಮ ಪಡಬೇಕು. ಸತೋ ಪ್ರಧಾನ ಆಗಬೇಕಂದ್ರೆ ಆತ್ಮಾಭಿಮಾನಿಯಾಗೋ ಪರಿಶ್ರಮ ಪಡಬೇಕು. ಜ್ಞಾನದ ವಿಚಾರ ಸಾಗರ ಮತನ ಮಾಡಿ ಬಾಬೋರ ನೆನಪಿನ ಯಾತ್ರೆಯಲ್ಲಿರಿ. ಇವತ್ತಿನ ವರದಾನ. ಶುಭ ಚಿಂತನೆಯಿಂದ ಜ್ಞಾನ ಸಾಗರದಲ್ಲಿ ಮುಳುಗೋಗುವಂಥವ್ರೆ ಅತೀಂದ್ರಿಯ ಸುಖದ ಅನುಭವಿ ಭವ. ಶುಭ ಚಿಂತನೆಯಿಂದ ಜ್ಞಾನದ ಸಾಗರದಲ್ಲೇ ಮುಳುಗೋಗುವಂಥವ್ರೆ ಅತೀಂದ್ರಿಯ ಸುಖದ ಅನುಭವಿ ಭವ. जैसे सागर के अंदर रहने वाले जीव जंतु सागर में समाये हुए होते हैं. ನಾವೇ ಹೇಳ್ತಾರೆ ನೋಡಿ, ಸಾಗರದಲ್ಲಿ ಸಮಾವೇಶ ಆಗಿರುತ್ತೆ. ಜೀವ ಜಂತುಗಳು, ಮೀನು, ಮತ್ತೊಂದು ಏನೆಲ್ಲ ಇದೆಯಲ್ಲ, ಪ್ರಾಣಿ ಸಂಕೋಲೆ ಏನಿದೆ ಅವೆಲ್ಲನೂ ನೀರಲ್ಲಿದ್ದರೆ ಅದು ನೀರಲ್ಲೇ ಸಮುದ್ರದಲ್ಲೇ ಸೇರ್ಕೊಂಡಿರುತ್ತೆ. ಬಾಹರ್ ನಹಿ ನಿಕಲ್ನಾ ಚಾತೆ ಮछली भी पानी के अंदर रहती है. ಆ ಸಮುದ್ರದಿಂದ ಹೊರಗೆ ಬರಲಿಕ್ಕೆ ಅವಕ್ಕೆ ಇಷ್ಟ ಇಲ್ಲ, ಸಮುದ್ರದ ಒಳಗಡೆನೇ ಸಮಾವೇಶ ಆಗಿರುತ್ತೆ. ಮೀನು ನೋಡಿ ನೀರಲ್ಲೇ ಇರುತ್ತಲ್ವಾ. ಸಾಗರ್ ವ ಪಾನಿ ಹಿ ಉಸ್ಕಾ ಸಂಸಾರ. ಆ ಮೀನಿಗೆ, ಆ ಜಲಚರಗಳಿಗೆ ಆ ನೀರೇ ತನ್ನ ಜಗತ್ತು, ಸಮುದ್ರನೇ ಪ್ರಪಂಚ. ಅದಕ್ಕೆ
ಹಾಗೆ ಬಾಬೋರಿದು ಉದಾಹರಣೆ ಹೇಳೋದು. ಹಾಗೆ ನೀವು ಮಕ್ಕಳಿಗೂ ಶುಭ ಚಿಂತನೆಯಿಂದ ಜ್ಞಾನ ಸಾಗರ ತಂದೆಯಲ್ಲಿ ಸದಾ ಸಮಾವೇಶ ಆಗಿರಿ. ನೀವು ಬಾಬಾ ಸಾಗರನಲ್ಲಿ ಸದಾ ಮುಳುಗಿರಿ. ಶುಭ ಚಿಂತನೆಯಿಂದ ಜ್ಞಾನ ಸಾಗರ ತಂದೆಯಲ್ಲಿ ಸದಾ समावेश ಆಗಿರಿ. जब तक सागर में समाने का अनुभव नहीं किया तब तक अतीन्द्रिय सुख के झूले में झूलने का सदा हर्षित रहने का अनुभव नहीं कर सकेंगे. ಬಾಬೋರು ಹೇಳಿದ್ರು, ಎಲ್ಲಿವರೆಗೂ ನೀವು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟ ಆಡೋದಿಲ್ವೋ ಸದಾ ಹರ್ಷಿತವಾಗಿರೋ ಅನುಭವನೂ ನೀವು ಮಾಡೋಕ್ಕಾಗಲ್ಲ. ಅತೀಂದ್ರಿಯ ಸುಖದ ಉಯ್ಯಾಲೆ ಯಾರಿಗೆ ಸಿಗುತ್ತೆ? ಯಾರು ಈ ಸಾಗರನೇ ನನ್ನ ಪ್ರಪಂಚ ಅಂತ ತಿಳ್ಕೊಳ್ತಾರೋ ನೋಡಿ. ಜಲಚರಗಳಿಗೆ ಅದರಲ್ಲಿ ಎಷ್ಟೊಂದು ಆನಂದ. ಒಂದು ಸೆಕೆಂಡ್ ಮೀನನ್ನು ಅದರಿಂದ ಆಚೆ ತೆಗೆದರೆ ಪ್ರಾಣನೇ ಬಿಟ್ಟುಬಿಡುತ್ತೆ. ಅದೇ ಥರ ನಮ್ಮ ಜಗತ್ತು ಬಾಬಾ, ಆ ಜಗತ್ತಲ್ಲೇ ಮುಳುಗಿರೋ ಅನುಭವ ಮಾಡಿ. ಆವಾಗ ಅತೀಂದ್ರಿಯ ಸುಖದ ಉಯ್ಯಾಲೆದು ಅನುಭವ ಆಗುತ್ತೆ. ಸದಾ ಹರ್ಷಿತವಾಗಿರೋ ಅನುಭವದಲ್ಲಿರ್ತೀರಿ. ಇಲ್ಲಾಂದರೆ ಸದಾ ನೀವು ಹರ್ಷಿತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸ್ವಯಂ ಏಕಾಂತವಾಸಿಯಾಗಿ ನಿಮ್ಮನ್ನು ನೀವು ಏಕಾಂತವಾಸಿಯನ್ನಾಗಿ ಮಾಡಿಕೊಂಡು, ಅಂದರೆ ಸರ್ವ ಆಕರ್ಷಣೆಗಳ ವೈಬ್ರೇಷನಿಂದ ದೂರ ಅಂತರ್ಮುಖಿಗಳಾಗಿ. ಹೇಗೆ ಒಳಗಡೆ ಜಗತ್ತಲ್ವ ಅದರದ್ದು, ಅದೇ ಥರ ನೀವು ಅಂತರ್ಮುಖಿಗಳಾಗಿ ಏಕಾಂತವಾಸಿಯನ್ನಾಗಿ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ಈ ಹೊರ ಪ್ರಪಂಚದ ಸರ್ವ ಆಕರ್ಷಣೆಗಳಿಂದ ದೂರ ಇರಿ. ಶುಭ ಚಿಂತನೆಯಿಂದ ಈ ಜ್ಞಾನ ಸಾಗರದಲ್ಲಿ ಯಾವಾಗೂ ಮುಳುಗಿರಿ. ಆವಾಗಲೇ ನಿಮಗೆ ಅತೀಂದ್ರಿಯ ಸುಖದ ಅನುಭವ ಆಗುತ್ತೆ. ಸ್ಲೋಗನ್: अपने चेहरे को ऐसा चलता फिरता म्यूज़ियम बनाओ जिसमें बाप बिंदु दिखाई दे. ನಿಮ್ಮ ಚೆಹರೆಯನ್ನು ಆ ಥರ ಮೊಬೈಲ್ ಮ್ಯೂಸಿಯಂ ಮಾಡ್ಕೊಳ್ಳಿ. ನಡೀತಾ ಓಡಾಡ್ತಾನೋ ಈ ಮುಖ ಮ್ಯೂಸಿಯಂ ಆಗಬೇಕು. ಇದರಲ್ಲಿ ಬಾಬಾ ಬಿಂದುನೇ ಕಾಣಿಸ್ಬೇಕು. ಬಿಂದುವನ್ನು ತೋರಿಸೋ ಮ್ಯೂಸಿಯಂ ಆಗಬೇಕಿದು. ಅವ್ಯಕ್ತ ಇಶಾರೆ: अपने को शरीर के बंधन से न्यारा बनाने के लिए अवतार समझो. ನೀವು ಯಾಕೆ ಈ ಜಗತ್ತಿಗೆ ಅವತರಿತ ಆಗಿದ್ದೀರಿ? ಈ ಶರೀರದ ಬಂಧನದಿಂದ ನಿರ್ಲಿಪ್ತ ಆಗಲಿಕ್ಕೆ ಅವತರಿತ ಆಗಿದ್ದೀನಿ. ಅವತಾರ್ ಹೂ ಇಸ್ ಸ್ಮೃತಿ ಮೇ ರಹ, ಶರೀರ ಕಾ ಆಧಾರ ಲೇ ಕರ್ಮ ಕರು. ನಾನು ಅವತರಿತ ಆತ್ಮ. ಈ ಶರೀರನ ಆಧಾರ ತಗೊಂಡು ನಾನು ಕರ್ಮ ಮಾಡ್ತಾ ಇದ್ದೀನಿ. ಲೇಕಿನ್ ಕರ್ತಾಪನ್ ಕೆ ಬಾಂಧ್ ಸೆ ನ್ಯಾರೆ ಹೋಕರ್ ಕರ್ಮ ಕರು. ನಾನು ಮಾಡ್ತೀನಿ, ನನ್ನಿಂದ ಆಯಿತು, ಅದರಿಂದ ಆಚೆ ಬನ್ನಿ. ಬಾಬಾ ಹೇಳ್ತಾರೆ, ನ್ಯಾರ ಆಗಿ ಕರ್ಮ ಮಾಡಿ. ಮೇನೆ ಕಿಯಾ ಮೇ ಕರ್ತಾ ಹೂँ ಇಸ್ ಸಂಕಲ್ಪ ಕೋ ಭಿ ಸಮರ್ಪಿತ್ ಕರ್ದು. ನಾನು ಮಾಡ್ತೀನಿ, ನನ್ನಿಂದ ಆಗುತ್ತೆ, ಎಲ್ಲ ಸಂಕಲ್ಪಗಳನ್ನು ಬಾಬೋರ ಮುಂದೆ ಸರೆಂಡರ್ ಮಾಡಿ. कर्म के बंधन में बंधेंगे नहीं, देह में होते हुए भी विदेही अवस्था का अनुभव करेंगे. ಬಾಬೋರು ಹೇಳೋದು, ಅವಾಗ ನೀವು ಯಾವ ಕರ್ಮ ಬಂಧನಗಳಲ್ಲೂ ಸಿಲುಕೋದಿಲ್ಲ. ನೀವು ಸಮರ್ಪಿತ ಆಗಿಬಿಡಿ ಬಾಬೋರಿಗೆ. ನಾನು ಮಾಡಿದೆ, ನನ್ನಿಂದ ಆಯಿತು, ಇದೆಲ್ಲ ಬಿಟ್ಟು ಬಾಬೋರಿಗೆ ಸಮರ್ಪಿತ ಆಗಿ ಅವಾಗೆಂದು ಯಾವ ಕರ್ಮ ಬಂಧನಗಳಲ್ಲೂ ಸಿಕ್ಕಾಕೊಳ್ಳೋದಿಲ್ಲ. ದೇಹದಲ್ಲಿದ್ದು ವಿದೇಹಿ ಸ್ಥಿತಿಯ ಅನುಭವ ಮಾಡ್ತೀರಿ. ಇದು ಅಭ್ಯಾಸ ಬೇಕು. ಅನುಭವ ಆಮೇಲೆ, ಮೊದಲು ಅಭ್ಯಾಸ ಮಾಡಿ. ಬಾಬೋರು ನಿನ್ನೆ ಹೇಳಿದ್ರಲ್ಲ, ಮಾಡಿಸುವಂತಹ ನನ್ನ ಆತ್ಮ ಬೇರೆ, ಮಾಡುವಂತಹ ಈ ದೇಹ ಬೇರೆ. ಎರಡನ್ನೂ ಸಪ್ರೇಟಾಗಿ ಅನುಭವ ಮಾಡಿ. ಯಾವಾಗ ಈ ಥರ ನಾನು ಸಪ್ರೇಟ್ ಅಂತ ವಿದೇಹಿ ಸ್ಥಿತಿಯ ಅನುಭವ ಮಾಡ್ತೀರಿ, ಅಭ್ಯಾಸ ಮಾಡ್ತಿರೋ, ಅಷ್ಟು ಸಹಜವಾಗಿ ನಿಮಗೆರಡೂ ನಿರ್ಲಿಪ್ತ ಸ್ಥಿತಿಯ ಅನುಭವ ಆಗುತ್ತೆ. ಯಾವುದೇ ಕರ್ಮ ಬಂಧನ ನಿಮ್ಮನ್ನು ಬಂಧಿಸೋದಿಲ್ಲ. ಆವಾಗ ವಿದೇಹಿ ಸ್ಥಿತಿ ಅಂದ್ರೇನು, ದೇಹ ಬೇರೆ ಆತ್ಮ ಬೇರೆ ಅನ್ನೋದು ಜ್ಞಾನ ಗೊತ್ತಾಗಿದೆ. ಅನುಭವಕ್ಕೆ ಬರಬೇಕಲ್ಲ, ಎರಡು ಸಪ್ರೇಟ್ ಅಂತ, ಅದು ನಿಮಗೆ ಆವಾಗ ಅನುಭವ ಆಗುತ್ತೆ. ಹೃದಯದಿಂದ ಬಾಬಾ ಬಾಬಾ ಅಂತ ಹೇಳ್ತಾ ಇರಿ. ರೋಮಾಂಚನ ಆಗಬೇಕು ಬಾಬೋರ ನೆನಪಲ್ಲಿ. ಆವಾಗಲೇ ನೀವು ಮಾಯಾಜೀತರಾಗ್ತೀರಿ. ಆತ್ಮ ಅಭಿಮಾನಿಯಾಗೋ ಪರಿಶ್ರಮ ಪಟ್ಟರೆ ಖುಷಿನೂ ಇರುತ್ತೆ, ಬಾಬೋರ ನೆನಪು ಇರುತ್ತೆ. ಸ್ವತಃ ನಿಮಗೆ ಬಾಬೋರ ನೆನಪು ಬರುತ್ತೆ. ಬಾಕಿ ಯಾವುದರಲ್ಲೂ ಕನ್ಫ್ಯೂಸ್ ಆಗಬೇಡಿ. ಮಾಯೆ ಬಿರುಗಾಳಿಗೆ ಹೆದರಲೂ ಬೇಡಿ. ಜ್ಞಾನ ಯಾರಿಗೆ ಕೊಡೋಕ್ಕೂ ಹೆದರಬೇಡಿ, ನಿರ್ಭಯವಾಗಿ ಕೊಡಿ.
ಈ ಕರ್ಮೇಂದ್ರಿಯದಿಂದ ಯಾವುದು ವಿಕರ್ಮ ಆಗಬಾರ್ದು, ಆ ಎಚ್ಚರಿಕೆ ಅವಶ್ಯಕವಾಗಿ ಇಟ್ಕೊಳ್ಳಿ. ಏಕೆಂದರೆ ಈ ಕರ್ಮೇಂದ್ರಿಯಗಳಿಂದ ಬಂತು ಅಂದರೆ ಮುಗೀತು. ಸಂಕಲ್ಪದಲ್ಲಿ ಬಿರುಗಾಳಿ ಬರುತ್ತಾ ಅದನ್ನು ಅಲ್ಲೇ ಸಮಾಪ್ತಿ ಮಾಡಿಬಿಡಿ, ಕರ್ಮದವರೆಗೂ ತರಬಾರ್ದು. ಓಂ ಶಾಂತಿ.